ನಮ್ಮೆಲ್ಲರ ಗುರುವು ಮತ್ತು ಬ್ರಹ್ಮ ಋಷಿ ಯೋಗ ಪಿತಾಮಹ ಪತ್ರಿಜಿಯವರ ಮಾರ್ಗದರ್ಶನದಲ್ಲಿ ಆಶೀರ್ವಾದ ಮೇರೆಗೆ ನಡೀತಾ ಇದೆ. ಹಾಗೆ ಇಲ್ಲಿ ನಡೀತಾ ಇರುವಂಥ ಪ್ರತಿಯೊಂದು ಕಾರ್ಯವನ್ನು ಸಹ ಅವರ ಗುರುಗಳ ಆಶೀರ್ವಾದದ ಮೇರೆಗೆ ನಡೀತಾ ಇದೆ. ಅವರು ಕೊಟ್ಟಂತ ಕೆಲವು ಸೂತ್ರಗಳನ್ನ ಎಷ್ಟು ಸರಳವಾಗಿ ಕೊಟ್ಟಿದ್ದಾರೆ ಅಂದ್ರೆ ಬಹಳ ಸರಳವಾಗಿ ಮನುಷ್ಯ ಯಾವುದನ್ನು ಬಿಡದೆ ಅಂದ್ರೆ ಸಾಂಸಾರಿಕವಾಗಿ ಜೀವನದಲ್ಲಿ ಯಾವುದನ್ನು ಬಿಡದೆ ಎಲ್ಲವನ್ನು ನಡೆಸುತ್ತಾ ಧ್ಯಾನದ ಮಾರ್ಗವನ್ನ ಹಾಗೆ ಧ್ಯಾನದಿಂದ ಮುಕ್ತಿಯ ಮಾರ್ಗವನ್ನ ಹೇಗೆ ಪಡಿಬೇಕು, ಮೋಕ್ಷದ ಮಾರ್ಗವನ್ನ ಹೇಗೆ ಪಡಿಬೇಕು ಅಂತಂದೇಳಿ ಬಹಳ ಸರಳವಾಗಿ ಕೊಟ್ಟಿದ್ದಾರೆ. ಇಂಥ ಧ್ಯಾನದ ಬಗ್ಗೆ ನನಗೆ ಸ್ವಲ್ಪ ಮಾತಾಡಲಿಕ್ಕೆ ಕೊಟ್ಟಿದ್ದಾರೆ. ನಾನು ಧ್ಯಾನದ ಬಗ್ಗೆ ಅಲ್ಪ ಆದರೂ ನನಗೆ ಗೊತ್ತಿರೋ ವಿಷಯವನ್ನ ಕೆಲವನ್ನ ಹೇಳ್ತಾ ಹೋಗ್ತೀನಿ. ಧ್ಯಾನ ಅಂದ್ರೆ ಏನು, ಧ್ಯಾನ ನಾವು ಯಾಕೆ ಮಾಡಬೇಕು, ಹಾಗೆ ಧ್ಯಾನ ಮಾಡೋದ್ರಿಂದ ನಮ್ಗೇನು ಫಲ, ಧ್ಯಾನ ಹೇಗಿರುತ್ತೆ, ಧ್ಯಾನದ ಬಗೆಗಳು ಇದೆಯಾ, ಅಥವಾ ವಯಸ್ಸಾದ ಮೇಲೆ ಧ್ಯಾನ ಮಾಡಬೇಕಾ, ಅಥವಾ ಈಗಲೇ ಧ್ಯಾನ ಮಾಡಬೇಕಾ, ಅಥವಾ ಮಕ್ಕಳಿಗೆ ಧ್ಯಾನ ಬೇಕಾ, ಧ್ಯಾನ ಮಾಡ್ತಾ ಇರ್ತೀವಿ. ಇದು ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ನಮಗೆ ಸಣ್ಣ ಪುಟ್ಟ. ಎಷ್ಟೊಂದು ಜನರು ಹೀಗೆ ಸಾಧಾರಣವಾಗಿ ಧ್ಯಾನ ಎಲ್ಲ ವಯಸ್ಸಾದ್ಮೇಲೆ ಅಪ್ಪ ಈಗ ಯಾಕೆ ಅಂತ ಹೇಳ್ತಿರ್ತಾರೆ. ಆದರೆ ನಾವು ಮೊಟ್ಟ ಮೊದಲಾಗಿ ತಿಳ್ಕೋಬೇಕಾದದ್ದು ಧ್ಯಾನ ಅಂದ್ರೆ ಏನು ಅಂತ. ಧ್ಯಾನ ಅನ್ನೋದು ಹೇಗಪ್ಪ ಅಂತ ಕೇಳಿದಾಗ ಧ್ಯಾನದ ಸ್ಥಿತಿಯನ್ನ ನಾವು ನೋಡ್ಬೇಕಾಗುತ್ತೆ. ಇಲ್ಲಿ ಸರಳವಾಗಿ ಧ್ಯಾನ ಮಾಡುವಂತ ವಿಧಾನವನ್ನ ಹೇಳ್ತಾ ಹೋಗ್ತಾರೆ. ಉಸಿರಾಟದ ಕಡೆಗೆ ಗಮನ ಹರಿಸುವಂತದ್ದು. ಧ್ಯಾನ ಅಂದ್ರೆ ಉಸಿರಾಟದ ಕಡೆಗೆ ಗಮನ ಹರಿಸುವಂತದ್ದು. ಇಲ್ಲಿ ಏನು ಹೇಳ್ತಾ ಇದ್ದಾರಲ್ಲ ಅಥವಾ ಇಲ್ಲಿ ಧ್ಯಾನ ಮಾಡ್ತಾ ಇದ್ದಾರಲ್ಲ, ಇಂಥ ಸುಮಾರು ತಂತ್ರಗಳು ನಮ್ಮ ಆದಿ ಸನಾತನ ಧರ್ಮದಲ್ಲಿ ಸಿಗುತ್ತೆ. ಹೇಗೆ ಅಂದ್ರೆ ಋಗಗಳು ಅಂತಂದೇಳಿ ವೇದದಲ್ಲಿ ಸಿಗುವಂತಹ ಸೂತ್ರಕಾರರು. ಆ ಸೂತ್ರಕಾರರು ಏನ್ ಹೇಳ್ತಾರೆ ಅಂದ್ರೆ ಧ್ಯಾನದ ಬಗ್ಗೆ ಯಾವ ರೀತಿಯಾಗಿ ನಾವು ದಿನನಿತ್ಯದ ಚಟುವಟಿಕೆಗಳ ನಡುವೆ ಧ್ಯಾನವನ್ನ ಯಾವ ರೀತಿ ತಗೊಂಡೋಗಿ ನಮ್ಮ ಜೀವನವನ್ನ ಸುರಕ್ಷಿತವಾಗಿ ಕಾಪಾಡ್ಕೊಳ್ಬಹುದು ಅಂತಂದೇಳಿ ನಮ್ಮ ವೇದದಲ್ಲಿ ಸಿಗುತ್ತೆ. ಹಾಗೆ ಕೆಲವು ದಾರ್ಶನಿಕರು ಸಹ ಆ ಧ್ಯಾನದ ಬಗ್ಗೆ ಸೂತ್ರಗಳನ್ನ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಯೋಗ ಗುರು ಪತಂಜಲಿ ಮಹರ್ಷಿಗಳು ಸುಮಾರು ಅಂದಾಜಾಗಿ ಹೇಳ್ಬೇಕಂದ್ರೆ 5000 ವರ್ಷದಿಂದ ಹೇಳಿದ್ದಾರೆ ಅಂತ ಹೇಳ್ತಾರೆ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ. ಹಾಗೆ ನೋಡಿ, ಈ ಯೋಗ ಮಾರ್ಗ ಅಥವಾ ಧ್ಯಾನ ಮಾರ್ಗವನ್ನ ಹಲವು ಶಾಸ್ತ್ರಗಳಾಗಿ ಮಾರ್ಪಟ್ಟಿದ್ದಾರೆ. ಅದರಲ್ಲಿ ನಮಗೆ ಸಿಗುವಂತಹ ಧ್ಯಾನದ ಹಲವು ತಂತ್ರಗಳನ್ನ ಹೇಳುವಂತಹದ್ದು ಭೈರವ ತಂತ್ರ ಅಂತಂದೇಳಿ, ಆನಂದ ಭೈರವ ತಂತ್ರ ಅಂತ ಹೇಳ್ತೀವಿ. ಅಂತ ತಂತ್ರದಲ್ಲಿ 112 ತಂತ್ರಗಳನ್ನ ಧ್ಯಾನದಲ್ಲಿ ಹೇಳಿದ್ದಾರೆ. ನಾನು ಬಹಳ ಬೆಳ್ಳ ಎಣಿಕೆಗೆ ಮಾತ್ರ ಹೇಳ್ತಾ ಹೋಗ್ತೀನಿ ಶಾಸ್ತ್ರದ ಬಗ್ಗೆ. ಕಾರಣ ಯಾಕೆಂದ್ರೆ ಹೇಳ್ತಾ ಹೋದ್ರೆ ಸಮಯದ ಅಭಾವ ಬರುತ್ತೆ. ಹಾಗಾಗಿ ಇಂಥ 112 ಧ್ಯಾನದ ತಂತ್ರದಲ್ಲಿ ಅತ್ಯಂತ ಸರಳವಾಗಿ ಮನುಷ್ಯನಿಗೆ ಧ್ಯಾನ ಸಿಗುವಂತ ಸ್ಥಿತಿ ಯಾವುದಾದ್ರೂ ಇದ್ರೆ ಅದು ಕೊನೆಗೆ ಶ್ವಾಸವನ್ನ ಗಮನಿಸುವಂತ ಶ್ವಾಸ ಧ್ಯಾನ. ಆದರೆ ಈ 112 ತಂತ್ರಗಳು ಇರುವಂತದ್ದು ಧ್ಯಾನ ಅಲ್ಲ. ಇದು ಸರಿಯಾಗಿ ತಿಳ್ಕೊಳ್ಳಿ. ನಾವು ಮಾಡುವಂತದ್ದು ಏನು ಹೆಸರನ್ನ ಹೇಳ್ತಾ ಇದ್ದೀವಿ ಆನಾಪಾನ ಸತಿ ಧ್ಯಾನ ಅಂತ ಹೇಳಿ, ಅದು ಧ್ಯಾನ ಅಲ್ಲ, ಅದು ಧ್ಯಾನದ ತಂತ್ರ. ತುಂಬಾ ಸಲ ನಾವು ಹೇಳ್ತೀವಿ
ಬೇರೆ ಬೇರೆ ಧ್ಯಾನ ಇದೆ, ಕ್ರಿಯಾ ಧ್ಯಾನ ಇದೆ, ಇತ್ಯಾದಿ ಧ್ಯಾನಗಳು ಸಾಕಷ್ಟು ಇದೆ. ಇಂಥ 12 ತಂತ್ರಗಳಿದೆ. ಈ ತಂತ್ರಗಳು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಮನಸ್ಸಿನ ಚಿತ್ತ ವೃತ್ತಿಯನ್ನ, ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನು ಬರುತ್ತಲ್ಲ ಆ ಒಂದು ಥಾಟ್ ಅನ್ನ ನಿಲ್ಲಿಸುವಂತ ಕಾರ್ಯಕ್ಕೆ ಧ್ಯಾನ ಅಂತ ಹೇಳ್ತೀವಿ. ನೀವು ಏನನ್ನ ಯೋಚನೆ ಮಾಡ್ತೀರಲ್ಲ, ಆಲೋಚನೆಗಳನ್ನ ಮಾಡ್ತೀರಲ್ಲ, ಚಿಂತೆಯನ್ನ ಮಾಡ್ತೀರ ಅಥವಾ ಚಿಂತನೆಯನ್ನ ಮಾಡ್ತೀರಲ್ಲ, ಅದನ್ನ ನಿಲ್ಲಿಸುವಂತ ಒಂದು ಕ್ರಿಯೆಗೆ ಅದು ಧ್ಯಾನ ಅಂತ. ಇದು ಸುಮ್ಮನೆ ಆಗೋದಿಲ್ಲ. ಇದಕ್ಕೋಸ್ಕರವಾಗಿ ಈ ತಂತ್ರಗಳನ್ನ ಹೇಳ್ತಾ ಹೋಗ್ತಾರೆ, ಅಂದ್ರೆ ಈ ರೀತಿಯ ಕ್ರಮಗಳು ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಒಟ್ಟಾರೆ ನಾವು ಧ್ಯಾನ ಅಂತ ತಿಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಏನೂ ಇಲ್ಲದಂತೆ ಶೂನ್ಯ ಭಾವದಲ್ಲಿ ನಾವು ಇರುವಂತಹ ಸ್ಥಿತಿಯನ್ನ ಮಾತ್ರ ಧ್ಯಾನ ಅಂತ ಹೇಳ್ತೀವಿ ಹೊರತು ಅದಕ್ಕೆ ಯಾವುದೇ ಒಂದು ಹೆಸರು ಇಟ್ಟಿದ್ರೆ ಅದು ಅದಕ್ಕೆ ತಂತ್ರಕ್ಕೆ ಇಟ್ಟಿರ್ತಾರೆ ಅಥವಾ ಸಾಧನ ಅಂತ ಹೇಳ್ಬೋದು. ಹೇಗೆ ನಾವು ಒಂದು ಮಾರ್ಗದಿಂದ ಇನ್ನೊಂದು ಮಾರ್ಗಕ್ಕೆ ಹೋಗ್ಲಿಕ್ಕೆ ಒಂದು ವೆಹಿಕಲ್ ಇರುತ್ತಲ್ಲ, ಆ ವೆಹಿಕಲ್ಗೆ ಒಂದು ಹೆಸರು ಇರುತ್ತೆ, ಬೈಕು ಅಥವಾ ಇನ್ನಿತರ ಎಲ್ಲ ವೆಹಿಕಲ್ಗಳ ಹೆಸರು ಇರುತ್ತಲ್ಲ, ಹಾಗೆ ಈ ಧ್ಯಾನಕ್ಕೆ ಒಂದೊಂದು ಹೆಸರನ್ನ ಇಟ್ಕೊಂಡಿದ್ದಾರೆ. ಆ ಹೆಸರುಗಳನ್ನ ಇಲ್ಲಿ ಬೇರೆ ಬೇರೆ ವಿಧಾನವಾಗಿ ಹೇಳ್ತಾರೆ. ಆದ್ರೆ ನೀವು ತಲುಪುವ ಗುರಿ ಒಂದೇ. ಧ್ಯಾನ ಹಲವಾರು ಆಗಿದ್ದು ಸಹ ತಲುಪುವ ಗುರಿ ಒಂದೇ. ಒಂದು ಏನು ಅಂದ್ರೆ ಶೂನ್ಯ ಭಾವಕ್ಕೆ, ಶೂನ್ಯ ಸ್ಥಿತಿಗೆ ಬರುವಂತಹದ್ದೇ ಅದೇ ಧ್ಯಾನ ಅಂತ. ಅಂದ್ರೆ ಧ್ಯಾನ ಅಂದ್ರೆ ಗೊತ್ತಾಯ್ತು. ಅದಕ್ಕೆ ಬಹಳ ಸರಳವಾಗಿ ಹೇಳ್ತಾರೆ. ಬುದ್ಧ ಕೇಳಿದ ಧ್ಯಾನ ಅಂದ್ರೆ ಏನಂತ ಕೇಳಿದ ಯಾರೋ ಬಂದು ಭಗವಾನ್ ಬುದ್ಧನನ್ನ, ಏನು ಧ್ಯಾನ ಅಂದ್ರೆ ಏನು ಅಂತ. ಅವರು ಅಷ್ಟೊಂದು ವಿವರಣೆ ಹೇಳಲಿಕ್ಕೆ ಸಮಯ ಇರಲಿಲ್ಲ. ಹಾಗೆ ಸರಳವಾಗಿ ಹೇಳಿದ್ದಿಷ್ಟೇ, ಏನಪ್ಪಾ ಅಂದ್ರೆ ಧ್ಯಾನ ಅಂದ್ರೆ ಒಂದು ನೀರಿನ ಸ್ಥಿತಿಯನ್ನ ಹೇಳಿ. ನೀರು ಹೇಗಿರುತ್ತೆ ಅಂದ್ರೆ ಸಮಾಧಾನವಾಗಿರುತ್ತೆ, ಒಂದು ಕಡೆ ನಿಂತಿರುತ್ತೆ, ಅಥವಾ ಯಾವುದೋ ಪಾತ್ರೆ